ಸ್ನೇಹಿತರೆ, ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಅಥವಾ ಆ್ಯಡ್ಸೆನ್ಸ್ ರಿಲೇಟೆಡ್ ಏನೇ ಸಮಸ್ಯೆಗಳಿದ್ದರೂ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಅದೇ ರೀತಿ ನಮ್ಮ ಬಳಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ಇದೆ. ಸೊ ನೀವು ಯಾರು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋದಿತ್ತು, ಅದೇ ರೀತಿ ಪಾನ್ ಕಾರ್ಡ್ ಅಥವಾ ವೋಟರ್ ಐ ಡಿ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿತ್ತು, ಇಲ್ಲ ಕರೆಕ್ಷನ್ ಮಾಡಿಸೋದಿತ್ತು ಅಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹೀಗೆ ಹಲವಾರು ರೀತಿ ಆನ್ಲೈನ್ ಸರ್ವೀಸಸ್ಗಳು ಕೂಡ ನಮ್ಮ ಬಳಿ ಇದೆ. ಸೊ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೀವು ನೋಡ್ಕೊಬೋದು. ಅದೇ ರೀತಿ ಕಾಲ್ ಮಾಡುವ ಮೊದಲು ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಆಮೇಲೆ ಕಾಲ್ ಮಾಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು, ನೀವ್ಯಾರು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ನಲ್ಲಿ ಟ್ಯಾಬ್ಗಳನ್ನು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂದರೆ ಸೊ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ್ಯಾವೆಲ್ಲ ಒಂದು ಟ್ಯಾಬ್ಗಳು ಬೆಸ್ಟ್ ಇದ್ದಾವೆ ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ನಲ್ಲಿ ನೀವು ಯಾವ್ಯಾವೆಲ್ಲ ಒಂದು ಟ್ಯಾಬ್ಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಸೇಲ್ನಲ್ಲಿ ಯಾವ್ಯಾವೆಲ್ಲ ಒಂದು ಟ್ಯಾಬ್ಗಳು ಅವೈಲೇಬಲ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕೂ ಮುಂಚೆ ಕೆಲವೊಂದು ನಿಮಗೆ ಇನ್ಫಾರ್ಮೇಷನ್ನ ಕೊಡಬೇಕಾಗುತ್ತೆ. ಸೊ ಏನಪ್ಪ ಅಂದರೆ, ನೀವು ಇಲ್ಲಿ ಯಾವುದೇ ಒಂದು ಟ್ಯಾಬ್ಗಳನ್ನು ಪರ್ಚೇಸ್ ಮಾಡೋದಾದರೂ ದಯವಿಟ್ಟು ಕ್ಯಾಮ್ರಾ ಪರ್ಪಸ್ ಇಟ್ಕೊಂಡು ಟ್ಯಾಬ್ಗಳನ್ನು ಪರ್ಚೇಸ್ ಮಾಡಬೇಡಿ. ಸೊ ಆ ಥರ ಏನಾದ್ರು ಪರ್ಚೇಸ್ ಮಾಡೋಂಗಿತ್ತು ಅಂದರೆ ದಯವಿಟ್ಟು ಮೊಬೈಲ್ಗಳನ್ನು ಪರ್ಚೇಸ್ ಮಾಡಿ. ಟ್ಯಾಬ್ಗಳಲ್ಲಿ ಕ್ಯಾಮ್ರಾ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ, ಬೇಸಿಕ್ ಕ್ಯಾಮ್ರಾ ಕೊಟ್ಟಿರ್ತಾರೆ. ಸೊ ಟ್ಯಾಬಿಗೆ ಏನು ರಿಕ್ವೈರ್ಮೆಂಟ್ ಇದೆ, ಒಂದು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ಅಥವಾ ಆನ್ಲೈನ್ ಮೀಟಿಂಗ್ಗಳನ್ನ ಅಟೆಂಡ್ ಮಾಡೋದಕ್ಕೆ ಏನು ಕ್ಯಾಮ್ರಾ ರಿಕ್ವೈರ್ಮೆಂಟ್ ಇರುತ್ತೆ ಅಷ್ಟಕ್ಕೆ ಮಾತ್ರ ಕ್ಯಾಮ್ರಾ ಕ್ವಾಲಿಟಿ ಇರುತ್ತೆ. ಎವ್ರಿ ನೀವು ಫೋಟೋಗ್ರಫಿ ಮಾಡ್ತೀನಿ, ವೀಡಿಯೋಸ್ಗಳನ್ನ ಶೂಟ್ ಮಾಡ್ತೀನಿ ಅಂದರೆ ಟ್ಯಾಬ್ಗಳಲ್ಲಿ ಆಗಲ್ಲ. ಸೊ ಸೇಮ್ ಲ್ಯಾಪ್ಟಾಪಲ್ಲಿ ಯಾವ ರೀತಿ ಕ್ಯಾಮ್ರಾ ಕ್ವಾಲಿಟಿ ಇರುತ್ತೋ ಅದೇ ರೀತಿ ಟ್ಯಾಬ್ಗಳಲ್ಲೂ ಕೂಡ ಕೊಡ್ತಾರೆ. ಸೊ ಹಾಗಾಗಿ ಟ್ಯಾಬಲ್ಲಿ ನೀವು ಹೆವಿ ಕ್ಯಾಮ್ರಾ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಮೇನ್ ಪರ್ಪಸ್ ಏನಂದರೆ ಟ್ಯಾಬ್ಗಳಲ್ಲಿ ಮೀಡಿಯಾ ಕನ್ಸಂಪ್ಷನ್, ಅದೇ ರೀತಿ ವರ್ಕ್ ಪರ್ಪಸ್, ಅವೆರಡಕ್ಕೆ ಟ್ಯಾಬ್ಗಳನ್ನು ಬಿಲ್ಡ್ ಮಾಡೋದು. ಸೊ ಅದನ್ನು ಫಸ್ಟು ನೀವು ನೋಡ್ಕೊಂಬಿಡಿ. ಇನ್ನು ನೆಕ್ಸ್ಟು ಟ್ಯಾಬ್ಗಳು ಯಾವ್ಯಾವೆಲ್ಲ ಒಂದು ಅವೈಲೇಬಲ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಫ್ಲಿಪ್ಕಾರ್ಟ್ನಲ್ಲಿ ಬ್ಯಾಂಕ್ ಆಫರ್ಸ್ಗಳ ಬಗ್ಗೆ ನೋಡೋಣ. ಸೊ ನಿಮ್ಮ ಹತ್ರ ಏನಾದರೂ HDFC ಬ್ಯಾಂಕಿಂದು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಇತ್ತು ಅಂದರೆ ಫ್ಲ್ಯಾಟ್ 10% ಇನ್ಸ್ಟೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ. ಅದೇ ರೀತಿ ನಿಮಗೆ ನೋ ಕಾಸ್ಟ್ EMI ಕೂಡ ಅವೈಲೇಬಲ್ ಇದೆ, ಜೊತೆಗೆ ಎಕ್ಸ್ಚೇಂಜ್ ಆಫರ್ಸ್ಗಳು ಕೂಡ ಅವೈಲೇಬಲ್ ಇದೆ. ಸೊ ಹೆವಿ ಎಕ್ಸ್ಚೇಂಜ್ ಆಫರ್ಗಳಿದ್ದಾವೆ. ಸೊ ನೋಡಿಕೊಂಡು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಲೀಸ್ಟ್ನಲ್ಲಿ ಮೊದಲನೇ ಒಂದು ಟ್ಯಾಬ್ ಬಂದು ಲೆನೋವೋ ಕಡೆಯಿಂದ. ಸೊ ಲೆನೋವೋದಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರೋದು ಬಂದು ಲೆನೋವೋ ಟ್ಯಾಬ್ M11 ಅಂತ. ಸೊ ಈ ಒಂದು ಟ್ಯಾಬಿನ ಸ್ಪೆಸಿಫಿಕೇಷನ್ ನೋಡೋದಾದರೆ ಈ ಒಂದು ಟ್ಯಾಬಲ್ಲಿ ನಿಮಗೆ 8GB ರ್ಯಾಮ್ ಸಿಗುತ್ತೆ, ಅದೇ ರೀತಿ 128GB ಇಂಟರ್ನಲ್ ಸ್ಟೋರೇಜ್ ಇರೋ ಒಂದು ವೇರಿಯಂಟ್ ಇದೆ. ಜೊತೆಗೆ ಈ ಒಂದು ಟ್ಯಾಬಿನ ಡಿಸ್ಪ್ಲೇ ಸೈಜ್ ನೋಡೋದಾದರೆ 10 ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದೇ ರೀತಿ ಕ್ಯಾಮ್ರಾ ನೋಡೋದಾದರೆ ರೇರ್ ಕ್ಯಾಮ್ರಾ ಬಂದ್ಬಿಟ್ಟು 13 ಮೆಗಾಪಿಕ್ಸೆಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 8 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಇನ್ನು ಇದರ ಒಂದು ಆಪ್ರೇಟಿಂಗ್ OS ಮತ್ತು ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ ಇದರ ಒಂದು ಆಪ್ರೇಟಿಂಗ್ OS ಬಂದು ಆಂಡ್ರಾಯ್ಡ್ 13 ಬೇಸ್ ಮೇಲೆ ವರ್ಕ್ ಆಗ್ತಿದೆ. ಜೊತೆಗೆ ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 7040 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಇನ್ನು ಪ್ರೊಸೆಸರ್ ನೋಡೋದಾದರೆ ಮೀಡಿಯಾಟೆಕ್ಕಿಂದು Helio G88 ಪ್ರೊಸೆಸರ್ ಕೊಟ್ಟಿದ್ದಾರೆ. ಬೇಸಿಕ್ ಪ್ರೊಸೆಸರು. ನೀವೇನಾದರೂ ನಿಮ್ಮ ಒಂದು ಮಕ್ಕಳಿಗೆ ಏನಾದರೂ ಟ್ಯಾಬ್ಗಳನ್ನು ಕೊಡಿಸ್ತಿದ್ದೀರಾ ಅಂದರೆ ಈ ಒಂದು ಟ್ಯಾಬು ತುಂಬಾ ಚೆನ್ನಾಗಿದೆ. ಸೊ ಒನ್ ಆಫ್ ದ ಬೆಸ್ಟ್ ಟ್ಯಾಬ್ ಅಂತ ಹೇಳ್ತೀನಿ. ಅದೇ ನೀವು ಯಾರು ಮೀಡಿಯಾ ಕನ್ಸಂಪ್ಷನಿಗೆ ತೊಗೊತಿದ್ದೀರಾ ಅಂದರೂ ಕೂಡ ಈ ಒಂದು ಟ್ಯಾಬ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಮೀಡಿಯಾ ಕನ್ಸಂಪ್ಷನ್ಗೂ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಇದು ಬಂದು ನಿಮಗೆ 4G ವೇರಿಯಂಟ್ ಕೂಡ ಇದೆ, ವೈಫೈ ವೇರಿಯಂಟ್ ಕೂಡ ಇದೆ. ಸೊ ನಿಮಗೆ ನಾನು ಸಜೆಸ್ಟ್ ಮಾಡೋದು ವೈಫೈ ವೇರಿಯಂಟ್ನ ತೊಗೊಳ್ಳಿ, 4G ವೇರಿಯಂಟ್ನ ತೊಗೊಳೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಪ್ರೈಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ. ಇಲ್ಲ ನೆಕ್ಸ್ಟ್ ನಿಮಗೆ ಇದರ ಒಂದು ಪ್ರೈಸ್ ನೋಡೋದಾದರೆ ಆನ್ಲೈನ್ ಪ್ರೈಸ್ ಬಂದು 11,999 ರುಪೀಸ್, ಅಂದರೆ 11,999 ರೂಪಾಯಿ ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವು ಯಾರು HDFC ಬ್ಯಾಂಕ್ ಒಂದು ಆಫರ್ನ ಕ್ಲೈಮ್ ಮಾಡ್ಕೊತೀರಾ, ಜೊತೆಗೆ ಎಕ್ಸ್ಚೇಂಜ್ ಆಫರ್ನು ಕೂಡ ಕ್ಲೈಮ್ ಮಾಡ್ಕೊತೀರಾ ಅಂದರೆ ನಿಮಗೆ 8,999 ರೂಪಾಯಿಗೆ ಈ ಒಂದು ಟ್ಯಾಬು ಅವೈಲೇಬಲ್ ಇದೆ. ಸೊ ನೋಡಿಕೊಂಡು ಪರ್ಚೇಸ್ ಮಾಡಿ. ಸೊ ಬೇಸಿಕ್ ಯೂಸೇಜ್ಗೆ ಈ ಒಂದು ಟ್ಯಾಬು ಬೆಸ್ಟ್ ಅಂತ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟು ಲೀಸ್ಟ್ನಲ್ಲಿ ಎರಡನೇ ಒಂದು ಟ್ಯಾಬ್ ಬಂದು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ A9 ಪ್ಲಸ್ ಟ್ಯಾಬ್ ಆಗಿದೆ.
ಸೊ ಇನ್ನು ಇದರ ಒಂದು ಸ್ಪೆಸಿಫಿಕೇಶನ್ ನೋಡೋದಾದರೆ ಇದು ಬಂದು ನಿಮಗೆ ವೈಫೈ ಪ್ಲಸ್ 5G ವೇರಿಯಂಟ್ ಕೂಡ ಇದೆ, ಜೊತೆಗೆ ವೈಫೈ ಒಂದೇ ಕೂಡ ವೇರಿಯಂಟ್ ಇದೆ. ಸೊ ನಿಮಗೆ ಯಾವ್ದು ಪ್ರಿಫರ್ಡ್ ಇದೆ ಅದನ್ನೇ ತೊಗೊಳ್ಳಿ. ಬೆಟರ್ ನಾನು ಇದರಲ್ಲಿ ಸಜೆಸ್ಟ್ ಮಾಡೋದು ವೈಫೈ ಪ್ಲಸ್ 5G ವೇರಿಯಂಟ್ನ ತೊಗೊಳ್ಳಿ. ಸೊ ಸಿಮ್ ಕಾರ್ಡು ಹಾಕ್ಬೋದು, ವೈಫೈಯಲ್ಲೂ ಕೂಡ ಯೂಸ್ ಮಾಡ್ಬೋದು, ಎರಡೂ ಆಪ್ಷನ್ಸ್ ಇರುತ್ತೆ. ಹಾಗಾಗಿ ನೋಡಿಕೊಂಡು ಇದನ್ನೇ ತೊಗೊಳ್ಳಿ ಅಂತ ಹೇಳ್ತೀನಿ. ಅದೇ ರೀತಿ ವೇರಿಯಂಟ್ನೂ ಕೂಡ ಅಷ್ಟೇ ನೀವು ಕಸ್ಟಮೈಸ್ ಮಾಡ್ಕೊಬೋದು. 4GB ರ್ಯಾಮ್ 64GB ಇಂಟರ್ನಲ್ ಸ್ಟೋರೇಜ್ ಇರೋದು ಇದೆ, 8GB ರ್ಯಾಮ್ 128GB ಇಂಟರ್ನಲ್ ಸ್ಟೋರೇಜ್ ಇರೋ ವೇರಿಯಂಟ್ ಕೂಡ ಇದೆ. ಸೊ ನೋಡಿಕೊಂಡು ತೊಗೊಳ್ಳಿ. ನಾನು ಸಜೆಸ್ಟ್ ಮಾಡೋದು 8GB ರ್ಯಾಮ್ 128GB ಇಂಟರ್ನಲ್ ಸ್ಟೋರೇಜ್ ಇರೋ ವೇರಿಯಂಟ್ಗಳನ್ನೇ ತೊಗೊಳ್ಳಿ. ಮಿನಿಮಮ್ ಅಂದರೆ ಅಷ್ಟು ವೇರಿಯಂಟ್ ಇರಲಿ, ಯಾಕಂದರೆ ಮುಂದಿನ ದಿನಗಳಲ್ಲಿ ಆ ಟ್ಯಾಬ್ ಯೂಸ್ ಮಾಡ್ತಾ ಹ್ಯಾಂಗ್ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ರ್ಯಾಮು ಸ್ಟೋರೇಜ್ನ ಜಾಸ್ತಿ ಇರೋದನ್ನು ನೋಡಿ ತೊಗೊಳ್ಳಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ಇದರ ಒಂದು ಸ್ಪೆಸಿಫಿಕೇಷನ್ ನೋಡೋದಾದರೆ ಇದರಲ್ಲಿ 8GB ರ್ಯಾಮ್ 128GB ಇಂಟರ್ನಲ್ ಸ್ಟೋರೇಜ್ ಇದೆ. ಜೊತೆಗೆ ಇದರ ಒಂದು ಡಿಸ್ಪ್ಲೇ ನೋಡೋದಾದರೆ 11 ಇಂಚಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಜೊತೆಗೆ ಇದರ ಕ್ಯಾಮ್ರಾ ನೋಡೋದಾದರೆ 8 ಮೆಗಾಪಿಕ್ಸೆಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಜೊತೆಗೆ 5 ಮೆಗಾಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇನ್ನು ಇದರ ಒಂದು OS ಮತ್ತು ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ ಇದು ಬಂದು ಆಂಡ್ರಾಯ್ಡ್ 12 ಬೇಸ್ ಮೇಲೆ ವರ್ಕ್ ಆಗ್ತಿದೆ. ಜೊತೆಗೆ ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 7040 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ನಾರ್ಮಲ್ ಯೂಸೇಜ್ಗೆ ಒಂದಿನ ಬರುತ್ತೆ. ಹೆವಿ ಯೂಸ್ ಮಾಡ್ತೀನಿ ಅಂದರೆ ಒಂದು ದಿನದಲ್ಲಿ 2 ಸತಿ ಚಾರ್ಜ್ ಮಾಡಬೇಕಾಗುತ್ತೆ. ಸೊ ಸೇಮ್ ಇದು ಕೂಡ ಅಷ್ಟೇ, ಲೆನೋವೋ ಕೂಡ ಅಷ್ಟೇ, ಸೇಮ್ ಒಂದು ದಿನದಲ್ಲಿ 2 ಸತಿ ಚಾರ್ಜ್ ಮಾಡಬೇಕಾಗುತ್ತೆ. ಹೆವಿ ಯೂಸ್ ಮಾಡ್ತೀನಿ ಅಂದರೆ ನಾರ್ಮಲ್ ಯೂಸೇಜ್ಗೆ ಸೊ ಒಂದಿನ ಬ್ಯಾಕಪ್ ಬಂದೇ ಬರುತ್ತೆ, ಬ್ಯಾಟ್ರಿ ಬ್ಯಾಕಪ್ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟು ಇದರ ಒಂದು ಪ್ರೊಸೆಸರ್ ನೋಡೋದಾದರೆ ಇದು ಬಂದು ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 685 ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ ಅಂತ ಹೇಳ್ತೀನಿ. ಸೊ ಬಟ್ ಅದು ಹೆವಿ ಯೂಸ್ ಮಾಡೋಕ್ಕಾಗಲ್ಲ, ಒಂದು ಬೇಸಿಕ್ ವಿಡಿಯೋ ಎಡಿಟಿಂಗ್ ಮಾಡ್ಬೋದು, ಮತ್ತು ಫೋಟೋಸ್ಗಳು ತಮ್ಮೇಲ್ಗಳು ಇಂಥವನ್ನೆಲ್ಲ ನೀವು ಆರಾಮಾಗಿ ಎಡಿಟ್ ಮಾಡ್ಬೋದು ಈ ಒಂದು ಟ್ಯಾಬಲ್ಲಿ. ಸೊ ಇನ್ನು ಇದರ ಒಂದು ಪ್ರೈಸ್ ನೋಡೋದಾದರೆ ಇದು ಬಂದು ನಿಮಗೆ 20,999 ರೂಪಾಯಿ ಅಂತ ಇದೆ. ಸೊ ನೀವು ಯಾರು ಬ್ಯಾಂಕ್ ಆಫರ್ಸ್ನ ಕ್ಲೈಮ್ ಮಾಡ್ಕೊತೀರಾ, ಎಕ್ಸ್ಚೇಂಜ್ ಆಫರ್ನೂ ಕೂಡ ಕ್ಲೈಮ್ ಮಾಡ್ಕೊತೀರಾ ಅಂದರೆ ಸೊ ನಿಮಗೆ 14,999 ರೂಪಾಯಿಗೆ ಈ ಒಂದು ಟ್ಯಾಬ್ ಕೂಡ ಅವೈಲೇಬಲ್ ಇದೆ. ಸೊ ನೋಡಿಕೊಂಡು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಸೊ ನನಗೆ ಸ್ಯಾಮ್ಸಂಗ್ ಬ್ರ್ಯಾಂಡಲ್ಲಿ ಇದು ಬೆಸ್ಟ್ ಅಂತ ಅನ್ನಿಸ್ತು. ಸೊ ಇನ್ನು ಲಿಸ್ಟ್ನಲ್ಲಿ ನೆಕ್ಸ್ಟ್ ಟ್ಯಾಬ್ ಬಂದು ರೆಡ್ಮಿ ಪ್ಯಾಡ್ ಪ್ರೋ 5G ಒಂದು ಟ್ಯಾಬ್ ಆಗಿದೆ. ಸೊ ಈ ಒಂದು ಟ್ಯಾಬಿನ ಸ್ಪೆಸಿಫಿಕೇಷನ್ ನೋಡೋದಾದರೆ ಇದು ಕೂಡ ಅಷ್ಟೇ ವೈಫೈ ಪ್ಲಸ್ 5G ವೇರಿಯಂಟ್ ಅವೈಲೇಬಲ್ ಇದೆ. ಜೊತೆಗೆ ನಿಮಗೆ 6GB ರ್ಯಾಮ್ 128GB ಇಂಟರ್ನಲ್ ಸ್ಟೋರೇಜ್ ಇದೆ, 8GB ರ್ಯಾಮ್ 256GB ಇಂಟರ್ನಲ್ ಸ್ಟೋರೇಜ್ ಇರೋ ವೇರಿಯಂಟ್ ಕೂಡ ಇದೆ. ಸೊ ನೋಡಿಕೊಂಡು ತೊಗೊಳ್ಳಿ. ನಾನು ಸಜೆಸ್ಟ್ ಮಾಡೋದು 128GB ತೊಗೊಳ್ಳಿ, ಇಲ್ಲ ಜಾಸ್ತಿ ಸ್ಟೋರೇಜ್ ಬೇಕು ಅಂದರೆ 256GB ತೊಗೊಬೋದು. ಸೊ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ಅಷ್ಟೇ. ಇನ್ನು ನೆಕ್ಸ್ಟು ಇದರ ಒಂದು ಸ್ಪೆಸಿಫಿಕೇಷನ್ ನೋಡೋದಾದರೆ 8GB ರ್ಯಾಮ್ 128GB ಇಂಟರ್ನಲ್ ಸ್ಟೋರೇಜ್, ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ ಹಾಗಾಗಿ ತೋರಿಸ್ತಾ ಇದೆ. ಅದೇ ರೀತಿ ಡಿಸ್ಪ್ಲೇ ನೋಡೋದಾದರೆ ಇದರಲ್ಲಿ ನಿಮಗೆ 12 ಇಂಚಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ, 12.1 ಇಂಚಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದೇ ರೀತಿ ಕ್ಯಾಮ್ರಾ ನೋಡೋದಾದರೆ 8 ಮೆಗಾಪಿಕ್ಸೆಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ, ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 8 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಇನ್ನು ಇದರ ಒಂದು ಆಪ್ರೇಟಿಂಗ್ ಸಿಸ್ಟಮ್ ನೋಡೋದಾದರೆ ಆಂಡ್ರಾಯ್ಡ್ 14 ಮೇಲೆ ವರ್ಕ್ ಆಗ್ತಿದೆ. ಜೊತೆಗೆ ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 10,000 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಸೊ ಬಿಗ್ಗರ್ ಬ್ಯಾಟ್ರಿ ಅಂತಲೇ ಹೇಳ್ಬೋದು, ಅಂದರೆ ಸ್ವಲ್ಪ ದೊಡ್ಡ ಬ್ಯಾಟ್ರಿನೇ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನೀವು ಒಂದಿನ ಯೂಸ್ ಮಾಡ್ಬೋದು. ಸೊ ತುಂಬ ಅಂದರೆ ತುಂಬಾ ಹೆವಿ ಯೂಸ್ ಮಾಡ್ತೀನಿ, ಟ್ಯಾಬಲ್ಲೇ ಇರ್ತೀನಿ ಅನ್ನೋರು ಸೊ ಒಂದು ದಿನದಲ್ಲಿ 2 ಸತಿ ಚಾರ್ಜ್ ಮಾಡೋ ಸಾಧ್ಯತೆಗಳಿರುತ್ತೆ, ಮಾಡ್ಕೋಬೇಕಾಗೋ ಸಾಧ್ಯತೆ ಇರುತ್ತೆ. ಸೊ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇದರ ಒಂದು ಪ್ರೊಸೆಸರ್ ನೋಡೋದಾದರೆ ಇದರಲ್ಲಿ ನಿಮಗೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹೆವಿ ಪವರ್ಫುಲ್ ಪ್ರೊಸೆಸರ್ ಅಂತೆಲ್ಲ ಹೇಳ್ತೀನಿ, ಟ್ಯಾಬ್ ಲೆವೆಲ್ಗೆ ತುಂಬಾ ಪವರ್ಫುಲ್ ಪ್ರೊಸೆಸರು. ಸೊ ನೀವು ಆರಾಮಾಗಿ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಫೋಟೋ ಎಡಿಟಿಂಗ್ ಆಗಿರ್ಬೋದು, ಜೊತೆಗೆ ನೀವೇನಾದ್ರು ಟ್ರೇಡಿಂಗ್ ಏನಾದ್ರು ಮಾಡ್ತೀನಿ ಅಂದರೆ ಮತ್ತು ಗೇಮ್ಸ್ಗಳು ಆಡ್ತೀನಿ ಅಂದರೆ ಈ ಒಂದು ಟ್ಯಾಬು ಬೆಸ್ಟ್ ಟ್ಯಾಬ್ ಅಂತ ಹೇಳ್ತೀನಿ. ಇನ್ನು ಇದರ ಒಂದು ಪ್ರೈಸ್ ವಿಚಾರಕ್ಕೆ ಬರೋದಾದರೆ ಇದರ ಒಂದು ಪ್ರೈಸು ಆನ್ಲೈನ್ ಪ್ರೈಸು 24,999 ರೂಪಾಯಿ ಅಂತ ಆನ್ಲೈನ್ ಪ್ರೈಸ್ ತೋರಿಸ್ತಿದೆ. ಸೊ ನೀವ್ಯಾರು ಬ್ಯಾಂಕ್ ಆಫರ್ಸು ಮತ್ತು ಎಕ್ಸ್ಚೇಂಜ್ ಆಫರ್ಸ್ಗಳನ್ನ ನೀವು ಕ್ಲೈಮ್ ಮಾಡ್ಕೊತೀನಿ ಅಂದರೆ 19,999 ರೂಪಾಯಿಗೆ ರೆಡ್ಮಿ ಬ್ರ್ಯಾಂಡಲ್ಲಿ ಈ ಒಂದು ಟ್ಯಾಬು ಒನ್ ಆಫ್ ದ ಬೆಸ್ಟ್ ಟ್ಯಾಬು. ಬಟ್ ಈ ಒಂದು ಪ್ರೈಸ್ ರೇಂಜಿಗೆ ಪವರ್ಫುಲ್ ಮೊಬೈಲ್ ಕೂಡ ಬರುತ್ತೆ, ಒಂದ್ಸಲ ಯೋಚನೆ ಮಾಡಿ ತಗೊಳ್ಳಿ. ಸೊ ಇದಕ್ಕಿಂತ ಪವರ್ಫುಲ್ ಮೊಬೈಲೇ ಬರುತ್ತೆ, ಜೊತೆಗೆ ಸ್ಟೋರೇಜ್ ಕೆಪಾಸಿಟಿ ಕೂಡ ಜಾಸ್ತಿ ಇರೋದು ಸಿಗುತ್ತೆ. ಸೊ ನೋಡ್ಕೊಂಡು ತೊಗೊಳ್ಳಿ. ಸೊ ಟ್ಯಾಬ್ ಇಷ್ಟಪಡೋರು ಇದನ್ನು ಆರಾಮಾಗಿ ತೊಗೊಬೋದು. ಇಲ್ಲ ನೆಕ್ಸ್ಟು ಇದರಲ್ಲೇ ಇನ್ನೊಂದು ಸ್ವಲ್ಪ ಬಜೆಟ್ ಜಾಸ್ತಿ ಮಾಡ್ಕೊತೀನಿ ಅಂದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು OnePlus ಬ್ರ್ಯಾಂಡಿಂಗಲ್ಲಿ.
ಸೊ ಸ್ವಲ್ಪ ಬಜೆಟ್ ಜಾಸ್ತಿ ಮಾಡ್ಕೊಳ್ಳಿ. ಬಜೆಟ್ ಜಾಸ್ತಿ ಮಾಡ್ಕೊಂತು ಅಂದರೆ ರೆಡ್ಮಿ ಬ್ರ್ಯಾಂಡಿಗೆ ಕಂಪೇರ್ ಮಾಡ್ತು ಅಂದರೆ ಇದು ಎವಿ ಪವರ್ಫುಲ್ ಟ್ಯಾಬ್ ಅಂತಲೇ ಹೇಳ್ತೀನಿ ಒನ್ ಪ್ಲಸ್ ಬ್ರ್ಯಾಂಡಿಂಗಲ್ಲಿ. ಸೊ ಒಂದು 3,000 ಜಾಸ್ತಿ ಮಾಡ್ಕೊಳ್ಳಿ, ಒಂದು 3,000 ರಿಂದ 4,000 ಬಜೆಟ್ ಜಾಸ್ತಿ ಮಾಡ್ಕೊಂತು ಅಂದರೆ ಪವರ್ಫುಲ್ ಟ್ಯಾಬ್ನೇ ತೊಗೊತೀರಾ. ಯಾವುದಪ್ಪ ಅಂದರೆ ಒನ್ ಪ್ಲಸ್ ಪ್ಯಾಡ್ ಅಂತ. ಸೊ ಈ ಒಂದು ಟ್ಯಾಬಿನ ಒಂದು ಸ್ಪೆಸಿಫಿಕೇಶನ್ ನೋಡೋದಾದರೆ ಇದು ಬಂದು ನಿಮಗೆ ಓನ್ಲಿ ವೈಫೈ ವೇರಿಯಂಟ್ ಸಿಗುತ್ತೆ. ಸೊ ವೈಫೈ 6 ಕೂಡ ಸಪೋರ್ಟ್ ಇದೆ. ಸೊ ಹೆವಿ ಇಂಟರ್ನೆಟ್ ಸ್ಪೀಡೆಲ್ಲ ಸಿಗುತ್ತೆ. ಸೊ ನೆಟ್ ಸ್ಪೀಡ್ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಜೊತೆಗೆ ವೇರಿಯಂಟ್ ಕೂಡ ಅಷ್ಟೇ 8GB ರ್ಯಾಮು ಇದೆ, 128GB ಇಂಟರ್ನಲ್ ಸ್ಟೋರೇಜ್ ಇರೋದು ಇದೆ, 12GB ರ್ಯಾಮ್ 256GB ಇಂಟರ್ನಲ್ ಸ್ಟೋರೇಜ್ ಇರೋದು ಇದೆ. ನಿಮಗೆ ಯಾವ್ದು ಪ್ರಿಫರ್ಡ್ ಇದೆ ಅದನ್ನು ತಗೊಳ್ಳಿ. ಸೊ ಬೆಟರ್ ನೀವು 12GB ರ್ಯಾಮು 256GB ತಗೊಂತು ಅಂದರೆ ಇನ್ನೂ ಚೆನ್ನಾಗಿರುತ್ತೆ. ವಿಡಿಯೋ ಎಡಿಟಿಂಗ್ ಅಂತೂ ಕಣ್ಣು ಮುಚ್ಕೊಂಡು ಮಾಡ್ಬೋದು. ಫೋಟೋ ಎಡಿಟಿಂಗು, ಟ್ರೇಡಿಂಗು, ಗೇಮಿಂಗು ಎಲ್ಲದಕ್ಕೂ ಒಂಥರ ಆಲ್ರೌಂಡರ್ ಟ್ಯಾಬ್ ಅಂತ ಹೇಳ್ತೀನಿ. ಬಟ್ ಕ್ಯಾಮ್ರಾ ಸ್ವಲ್ಪ ಓಕೆ ಆದರೆ ಆಲ್ರೌಂಡರ್ ಟ್ಯಾಬ್ ಅಂತ ಹೇಳ್ತೀನಿ. ಟ್ಯಾಬ್ ಲೆವೆಲ್ಗೆ ಇದು ಆಲ್ರೌಂಡರ್. ಸೊ ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಅದೇ ರೀತಿ ನಿಮಗೆ ಇದರ ಒಂದು ಡಿಸ್ಪ್ಲೇ ಸೈಜ್ ನೋಡೋದಾದರೆ 11.61 ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಜೊತೆಗೆ ಕ್ಯಾಮ್ರಾ ನೋಡೋದಾದರೆ 13 ಮೆಗಾಪಿಕ್ಸೆಲ್ ರೇರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಜೊತೆಗೆ ಫ್ರಂಟ್ ಕ್ಯಾಮ್ರಾ ನೋಡೋದಾದರೆ 8 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಇನ್ನು ಇದರ ಒಂದು ಆಪ್ರೇಟಿಂಗ್ ಸಿಸ್ಟಮ್ ನೋಡೋದಾದರೆ ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ವರ್ಕ್ ಆಗ್ತಿದೆ. ಜೊತೆಗೆ ಬ್ಯಾಟ್ರಿ ಕೆಪಾಸಿಟಿ ನೋಡೋದಾದರೆ 9510 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ. ಇನ್ನು ಇದರ ಒಂದು ಪ್ರೊಸೆಸರ್ ನೋಡೋದಾದರೆ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 9000 ಪ್ರೊಸೆಸರ್ ಕೊಟ್ಟಿದ್ದಾರೆ. ಹೆವಿ ಅಂದರೆ ಹೆವಿ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ತೀನಿ. ನನಗೆ ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಪ್ರೊಸೆಸರ್ ಕೊಟ್ಟಿರೋದು ತುಂಬಾ ಇಷ್ಟ ಆಯಿತು. ಸೊ ನೀವು ಯಾರೋ ಟ್ಯಾಬ್ ತೊಗೊತಿದ್ದೀರಾ ಅಂದರೆ ಇದನ್ನು ಕಣ್ಣು ಮುಚ್ಕೊಂಡು ತಗೊಳ್ಳಿ. ಸೊ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ಇದರ ಒಂದು ಆನ್ಲೈನ್ ಪ್ರೈಸ್ ನೋಡೋದಾದರೆ 24,999 ರೂಪಾಯಿ ಅಂತ ತೋರಿಸ್ತಾ ಇದೆ. ಸೊ ನೀವ್ಯಾರು ಬ್ಯಾಂಕ್ ಆಫರ್ಸ್ನೆಲ್ಲ ಕ್ಲೈಮ್ ಮಾಡ್ಕೊತೀನಿ, ಜೊತೆಗೆ ಎಕ್ಸ್ಚೇಂಜ್ ಆಫರ್ನು ಕೂಡ ಕ್ಲೈಮ್ ಮಾಡ್ಕೊತೀನಿ ಅಂದರೆ 22,999 ರೂಪಾಯಿಗೆ ಈ ಒಂದು ಟ್ಯಾಬ್ನ ಪರ್ಚೇಸ್ ಮಾಡ್ಬೋದು. ಸೊ ಒನ್ ಆಫ್ ದ ಬೆಸ್ಟ್ ಟ್ಯಾಬ್ ಅಂತ ಹೇಳ್ತೀನಿ. ಸೊ ಇದಿಷ್ಟು ಆ್ಯಂಡ್ರಾಯ್ಡ್ ಟ್ಯಾಬ್ ಆಯಿತು. ಸೊ ಇನ್ನು ಲಾಸ್ಟ್ ಟ್ಯಾಬ್ ಬಂದು ಆ್ಯಪಲ್ ಟ್ಯಾಬ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಲಾಸ್ಟ್ ಟ್ಯಾಬು ಮತ್ತು ಫ್ಲ್ಯಾಗ್ಶಿಪ್ ಟ್ಯಾಬು. ಸೊ ನೋಡಿಕೊಂಡು ಪರ್ಚೇಸ್ ಮಾಡಿ. ನಿಮಗೆ ಆ್ಯಪಲ್ ಬ್ರ್ಯಾಂಡಿಂಗಲ್ಲೇ ಬೇಕು ಅಂದರೆ ನೀವು ಈ ಒಂದು ಟ್ಯಾಬ್ನ ಪರ್ಚೇಸ್ ಮಾಡ್ಬೋದು. ಸೊ ಯಾವುದಪ್ಪ ಅಂದರೆ ಆ್ಯಪಲ್ ಐಪ್ಯಾಡ್ ಏರ್ 2024 ಅಂತ. ಸೊ ಈ ಒಂದು ಟ್ಯಾಬಿನ ಒಂದು ಸ್ಪೆಸಿಫಿಕೇಷನ್ ನೋಡೋದಾದರೆ ಈ ಒಂದು ಟ್ಯಾಬಲ್ಲಿ ನಿಮಗೆ ವೈಫೈ ವೇರಿಯಂಟು ಇದೆ, ಜೊತೆಗೆ ವೈಫೈ ಪ್ಲಸ್ 5G ವೇರಿಯಂಟ್ ಕೂಡ ಇದೆ. ಸೊ ಬೆಟರ್ ವೈಫೈ ವೇರಿಯಂಟ್ ಮಾತ್ರ ತಗೊಳ್ಳಿ. ವೈಫೈ ಪ್ಲಸ್ 5G ವೇರಿಯಂಟ್ ಅಂತಂದರೆ ಹೆವಿ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟು ಇದರಲ್ಲೂ ಕೂಡ ಅಷ್ಟೇ ಸ್ಟೋರೇಜ್ ವೇರಿಯಂಟು ಡಿಫ್ರೆಂಟ್ ಇದೆ. 128GB ಇದೆ, 256GB ಇದೆ, 512GB ಇದೆ, 1TB ಕೂಡ ಸ್ಟೋರೇಜ್ ಇರೋದಿದೆ. ಸೊ ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನೋಡೋದಾದರೆ ಇದರ ಒಂದು ಡಿಸ್ಪ್ಲೇ ಸೈಜ್ ನೋಡೋದಾದರೆ 11 ಇಂಚಸ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಜೊತೆಗೆ ಇದರ ಒಂದು ಕ್ಯಾಮ್ರಾ ನೋಡೋದಾದರೆ ರೇರ್ ಕ್ಯಾಮ್ರಾ 12 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 12 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಸೊ ಕ್ಯಾಮ್ರಾ ಚೆನ್ನಾಗಿರುತ್ತೆ ಐಪ್ಯಾಡ್ಗಳಲ್ಲಿ. ಸೊ ನೋಡಿಕೊಂಡು ತಗೊಳ್ಳಿ. ಅದೇ ರೀತಿ ನೆಕ್ಸ್ಟು ಇದರ ಒಂದು OS ನೋಡೋದಾದರೆ iOS 17 ಒಂದು ವರ್ಕ್ ಆಗ್ತಿದೆ. ಸೊ ಲೇಟೆಸ್ಟ್ OSನೇ ವರ್ಕ್ ಮಾಡ್ತಿದೆ. ಸೊ ನೋಡ್ಕೊಳ್ಳಿ, ಒಂದ್ಸತಿ ನೋಡ್ಕೊಂಬಿಟ್ಟು ತಗೊಳ್ಳಿ. ಅದೇ ರೀತಿ ಪ್ರೊಸೆಸರ್ ನೋಡೋದಾದರೆ ಇದರಲ್ಲಿ ಆ್ಯಪಲ್ದು M2 ಚಿಪ್ ಯೂಸ್ ಮಾಡಿದ್ದಾರೆ. ಹೆವಿ ಪವರ್ಫುಲ್ ಚಿಪ್ ಅಂತ ಹೇಳ್ತೀನಿ. ನೀವು ಆರಾಮಾಗಿ ವಿಡಿಯೋ ಎಡಿಟಿಂಗು, ಟ್ರೇಡಿಂಗು, ಗೇಮಿಂಗು ಪ್ರತಿಯೊಂದನ್ನು ಯೂಸ್ ಮಾಡ್ಬೋದು. ಸೊ ಸ್ಮೂತಾಗಿ ವರ್ಕ್ ಆಗುತ್ತೆ. ಸೊ ಅದರಲ್ಲೂ ನೀವು ಆ್ಯಪಲ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ದೀರಾ ಅಂದರೆ ನಾನು ಈ ಟ್ಯಾಬ್ ಬಗ್ಗೆ ಜಾಸ್ತಿ ಹೇಳೋಂಥ ಅವಶ್ಯಕತೆನೇ ಇಲ್ಲ. ಸೊ ಲೇಟೆಸ್ಟ್ ಮಾಡಲು ತುಂಬ ಚೆನ್ನಾಗಿದೆ. ಸೊ ನೋಡಿಕೊಂಡು ತಗೊಳ್ಳಿ. ಸೊ ನಿಮಗೆ ಟ್ಯಾಬೇ ಅವಶ್ಯಕತೆ ಇದೆ ಅಂದರೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಇಲ್ಲ ಟ್ಯಾಬ್ ಅವಶ್ಯಕತೆ ಇಲ್ಲ ಅಂದರೆ ಸೊ ಈ ಒಂದು ಪ್ರೈಸ್ ರೇಂಜಿಗೆ ಇದಕ್ಕಿಂತ ಪವರ್ಫುಲ್ ಆಗಿರೋದು ನೀವು ಲ್ಯಾಪ್ಟಾಪ್ಗಳನ್ನೇ ತೊಗೋಬೋದು. ಸೊ ಲ್ಯಾಪ್ಟಾಪ್ ಇನ್ನೂ ಪವರ್ಫುಲ್ ಆಗಿರೋದು ಸಿಗುತ್ತೆ. ಸೊ ಇನ್ನೂ ಕಮ್ಮಿ ಬಜೆಟ್ಗೆ ಸಿಗುತ್ತೆ. ನೋಡಿಕೊಂಡು ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಇದರ ಒಂದು ಆನ್ಲೈನ್ ಪ್ರೈಸ್ ನೋಡೋದಾದರೆ 57,000 ಅಂದರೆ 57,999 ರೂಪಾಯಿ ಅಂತ ತೋರಿಸ್ತಾ ಇದೆ. ಸೊ ನೀವು ಯಾರು ಬ್ಯಾಂಕ್ ಆಫರು ಮತ್ತು ಎಕ್ಸ್ಚೇಂಜ್ ಆಫರ್ನ ಕ್ಲೈಮ್ ಮಾಡ್ಕೊತೀನಿ ಅಂದರೆ ನಿಮಗೆ 55,999 ರೂಪಾಯಿಗೆ ಸಿಗ್ತಾ ಇದೆ ಈ ಒಂದು ಟ್ಯಾಬು. ಸೊ ಈ ಒಂದು ಪ್ರೈಸ್ ರೇಂಜಿಗೆ ಆ್ಯಪಲ್ ಐಪ್ಯಾಡು ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ. ಲೇಟೆಸ್ಟ್ ಮಾಡಲ್ ಆಗಿರೋದ್ರಿಂದ ಸೊ ಚೆನ್ನಾಗಿದೆ, ನೋಡಿ ತಗೋಬೋದು. ಸೊ ಇದಿಷ್ಟು ನಾನು ಲೀಸ್ಟ್ ಮಾಡಿರೋ ಒಂದು ಟ್ಯಾಬ್ಗಳಾಗಿತ್ತು. ನನಗೆ ಆ್ಯಕ್ಚುಲಿ ಟ್ಯಾಬು ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ನಾನು ಟ್ಯಾಬ್ಗೆ ನಾನು ಜಾಸ್ತಿ ಪ್ರಿಫರು ಮಾಡಲ್ಲ. ಸೊ ನೀವು ಬೆಟರ್ ಟ್ಯಾಬ್ ತಗೊಳ್ಳೋ ಬದಲು ಒಂದು ಲ್ಯಾಪ್ಟಾಪ್ ತೊಗೊಳ್ಳಿ, ಅದು ಬೆಸ್ಟು. ಬಟ್ ಆದರೂ ಕೆಲವ್ರಿಗೆ ಟ್ಯಾಬ್ ಇಷ್ಟ ಇರುತ್ತೆ. ಸೊ ಅದು ದೊಡ್ಡ ಸ್ಕ್ರೀನ್ ಯೂಸ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಸೊ ಅಂಥವ್ರು ಏನಾದ್ರು ಇತ್ತು ಅಂದರೆ ಈ ಒಂದು ಲೀಸ್ಟಲ್ಲಿ ಯಾವುದಾದ್ರೂ ಒಂದು ಟ್ಯಾಬ್ನ ತೊಗೊಬೋದು. ನೆನಪಿರಲಿ, ನೀವಿಲ್ಲಿ ಯಾವುದೇ ಟ್ಯಾಬ್ ತಗೊಳ್ಳೋದಾದರೂ
ಒಂದು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋನ ಯೂಟ್ಯೂಬಲ್ಲಿ ಹೋಗಿ ಚೆಕ್ ಮಾಡಿ. ಸೊ ಆ ಒಂದು ಟ್ಯಾಬಲ್ಲಿ ಏನೇನೆಲ್ಲ ಕಾಂಪೊನೆಂಟ್ಸ್ಗಳು ಕೊಡ್ತಾರೆ, ಚಾರ್ಜರ್ ಕೊಡ್ತಾರೋ ಅಥವಾ ಅಡಾಪ್ಟರ್ ಕೊಡ್ತಾರೋ, ಸೊ ಏನೇನೆಲ್ಲ ಒಂದು ಅಕ್ಸೆಸರೀಸ್ಗಳು ಸಿಗುತ್ತೆ, ಜೊತೆಗೆ ಟ್ಯಾಬ್ ಯಾವ ರೀತಿ ಇದೆ, ಸೊ ಅದರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಪ್ರತಿಯೊಂದು ಕೂಡ ನಿಮಗೆ ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ವಿಡಿಯೋದಲ್ಲಿರುತ್ತೆ. ಒಂದ್ಸಲ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವಿನ್ನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.